ನಾವು ಹೆಣ್ಣು ಮಕ್ಕಳ ಪರ ಇದ್ದೀವಿ ಎನ್ನುವಂತಹ ಮಾತನ್ನಾಡ್ತೀವಿ. ಇನ್ನು ರಾಜಕಾರಣಿಗಳು ಕೂಡ ಸಾಕಷ್ಟು ಭಾಷಣಗಳಲ್ಲಿ ಬಹುತೇಕ ಹೆಣ್ಣು ಮಕ್ಕಳ ಪರ, ನಾವು ಮಹಿಳಾ ಪರ, ರಾಜ್ಯದಲ್ಲಿ ಆ ವಿಂಗ್ ಇದೆ, ಮತ್ತೊಂದು ಪ್ರತ್ಯೇಕ ವಿಂಗ್ ಇದೆ, ಎಲ್ಲವೂ ಹೆಣ್ಣಿಗಾಗಿ ಅಂತ ಹೇಳ್ಕತ್ತೀವಿ. ಆದ್ರೆ ರಾಜ್ಯದಲ್ಲಿ ಹೆಣ್ಣಿನ ಸೇಫ್ಟಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಈಗಲೂ ಕೂಡ ಪ್ರಶ್ನಾರ್ಥಕ. ಇನ್ನು ಸಾಕಷ್ಟು ಮಾತನಾಡೋದಿದೆ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿ ಭಾಗಿಯಾಗಿದ್ದಾರೆ, ಶೋಭಾ ನಟರಾಜ್, ಮಹಿಳಾ ಮುಖಂಡರು. ಮೇಡಮ್, ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಮೇಡಮ್. ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಹೆಣ್ಣು ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನೋದು ಒಂದು ಅಂಕಿಅಂಶ ಹೇಳುತ್ತೆ. ಕಳೆದ 5 ವರ್ಷಗಳಲ್ಲಿ ಸುಮಾರು 71,000 ಹೆಣ್ಣು ಮಕ್ಕಳು ಕಣ್ಮರೆಯಾಗಿದ್ದಾರೆ. ಪೊಲೀಸ್ನವರು ಹುಡುಕ್ತಾರೆ, ಆದ್ರೆ 10% ಹೆಣ್ಣಿನ ಪತ್ತೆನೇ ಆಗೋದಿಲ್ಲ. ಸೊ ಇದು ಈ ದುರಂತದ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಅದು? ಹೆಣ್ಣು ಮಕ್ಕಳು ಅಂದರೆ ಇದು ವೈಯಕ್ತಿಕವಾಗಿ ಅವರು ಸ್ವಇಚ್ಛೆಯಿಂದ ಮನೆ ಬಿಟ್ಟು ಹೋಗೋದಕ್ಕೂ ಕಾರಣ ಇರುತ್ತೆ. ಇದರಲ್ಲಿ ಕೌಟುಂಬಿಕ ಕಲಹಗಳು ಅಥವಾ ವರದಕ್ಷಿಣೆ, ಒಂದು ದೌರ್ಜನ್ಯ, ಇಲ್ಲ ಪ್ರೇಮದು ಪ್ರೇಮಿಗಳ ಥರ ಇಬ್ಬರು ಮಾಡಿ ಮನೆಯಿಂದ ಹೋಗುವುದು, ಈ ಥರ ಒಂದು ವಿವಿಧ ರೀತಿಯಲ್ಲಿ ಹೆಣ್ಣುಮಕ್ಕಳು ಸ್ವ ಇಚ್ಛೆಯಿಂದನೂ ಹೋಗ್ತಾರೆ, ದೌರ್ಜನ್ಯ ಮಾಡ್ತಾ ಇರೋದ್ರಿಂದನೂ ಹೋಗ್ತಾರೆ. ಎಷ್ಟು ಮಟ್ಟಿಗೆ ಇದು ಅಂದರೆ ಸಾಕಷ್ಟು ಒಂದು ಕೇಸುಗಳು ನಮಗೆ ಸಿಗ್ತಾರೆ ಪೊಲೀಸರ ಕೈಗೆ, ಆದರೆ ಕೆಲವೊಂದು ಪ್ರಕರಣಗಳು ಕೂಡ ಇದಾವೆ. ಇದಕ್ಕೆ ನಾವು ನಮ್ಮ ಸ್ವಯಂ ಇಚ್ಛೆಯಿಂದ ನಾವು ಒಂದು ಹೇಗೆ ಒಂದು ಪೊಲೀಸ್ನ ಒಂದು ಸಹಕಾರ 112 ಇಂಡಿಯಾನ ಆ್ಯಪ್ ಹಾಕೊಳೋದು, ಎಲ್ಲ ಸುರಕ್ಷಿತ SOS ಆ್ಯಪ್ಗಳು, ಮನೆಯಿಂದ ನಾವು ಹೊರಗಡೆ ಬಂದಾಗ ನಾವು ಲೈವ್ ಲೊಕೇಶನ್ ಶೇರ್ ಮಾಡೋದು, ಈ ಥರ ಮನೆಯವ್ರ ಜೊತೆ ಒಂದು ಸ್ವಲ್ಪ ನಾವು ಸಂಪರ್ಕ ಇಟ್ಕೊಂಡು ಯಾವುದೇ ರೀತಿ ತೊಂದರೆ ಆಗ್ತಾರ ನಾವು ಒಂಚೂರು ಜಾಗೃತಿಯನ್ನು ವಹಿಸಬೇಕು. ಸೊ ಪೋಷಕರಿಗೂ ಕೂಡ ಬಹುದೊಡ್ಡ ಜವಾಬ್ದಾರಿ. ಹೌದು. ಎಸ್ ಮೇಡಮ್. ಇನ್ನು ಅಕಸ್ಮಿತ ಮೇಡಮ್, ಎಲ್ಲ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಭಾಗ್ಯಗಳಿದಾವೆ. ಗೃಹಲಕ್ಷ್ಮಿ ಭಾಗ್ಯ, ಶಕ್ತಿ ಭಾಗ್ಯ, ಮತ್ತೊಂದು ಭಾಗ್ಯ, ಹೀಗೆ ಕೇವಲ ಹೆಣ್ಮಕ್ಳು ಈ ಭಾಗ್ಯಕ್ಕೆ ಸೀಮಿತ ಆದ್ರ ಅಂತ ಅವರ ಶೀಲ, ಅವರ ಪ್ರಾಣ, ಅವರ ಜೀವನ ಇದು ಮಾತ್ರ ಕ್ವಶನ್ ಮಾರ್ಕ್ ಆಗಿದೆ. ನೀವು ಬರೀ ಭಾಗ್ಯಗಳ ಮೇಲೆ ಯಾಕೆ ಕಣ್ಣಿಟ್ಟಿದ್ದೀರಾ ಅಂತ ಅಲ್ಲ, ಇಲ್ಲಿ ನಮ್ಮ ಸರ್ಕಾರ ಎಲ್ಲವೂ ಕೂಡ ನೋಡಿ, ಈಗ ಸಾರಿ ಸರ್ ಆಗ್ಲೇ ಹೇಳ್ತದ್ದು CC ಕ್ಯಾಮೆರಾಗಳನ್ನ ಅಳವಡಿಸಿದೀವಿ ಅಂತ ಹೇಳ್ಬಿಟ್ಟು, ಸುರಕ್ಷತೆ ಕ್ರಮದಿಂದನೇ ಅಲ್ವಾ ಈಗ ಇಲ್ಲ ಜವಾಬ್ದಾರಿ ತಗೊಂಡು ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಸುರಕ್ಷತೆ ಅನ್ನೋ ಒಂದು ಅಂಗವಾಗಿನೇ ಭಾಗವಾಗಿನೇ ಎಲ್ಲಾ ಕಡೆ CC ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ನನ್ಗೆ ಗಮನಕ್ಕಿರುವಂತ ಪ್ರಕಾರ ಸುಮಾರು ಒಂದು 5 ಲಕ್ಷಕ್ಕಿಂತ ಹೆಚ್ಚು ಕ್ಯಾಮ್ರಾಗಳನ್ನ ಅಳವಡಿಸಿರೋಂತ ಇರ್ಬೋದು. ಒಂದು ಅಷ್ಟು ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ. ಆದ್ರೆ ಇಲ್ಲಿ ಒಂದು ನಾನು ಕಳ್ಕಳಿ ಇರೋದು ಏನು ಅಂತ ಹೇಳಿದ್ರೆ, ಕ್ಯಾಮ್ರಾ ಅಳವಡಿಸಿದ್ದಾರೆ ಸರಿ, ಆದ್ರೆ ಅಷ್ಟು ಕ್ಯಾಮ್ರಾಗಳು ವರ್ಕಿಂಗ್ ಅಲ್ಲಿ ಇದೆಯಾ ಅದನ್ನ ಚೆಕ್ ಮಾಡ್ತಿದಾರಾ, ಅದೊಂದು ಇರಬೇಕು. ಅದು ವರ್ಕಿಂಗ್ ಇದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಬಟ್ ಹಾಗಿದ್ರು ಕೂಡ ಈ ರೀತಿಯಾಗಿ ನಡೀತಿದೆ ಅಂತ ಹೇಳಿದ್ರೆ ಅದು ನಾವು ಎಚ್ಚರ ತಪ್ತಾ ಇದ್ದೀವಿ ಅಂತ ಒಂದು. ಇನ್ನೊಂದು ಏನಂತ ಹೇಳಿದ್ರೆ, ಸೊ ಒಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಏರಿಯಾದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ನಮ್ಮ ಏರಿಯಾದಲ್ಲಿ ಯಾರೊಬ್ರು ಹೊಸಬ್ರು ಬರ್ತಾರೆ, ಸಡನ್ ಒಂದು ಕ್ವೆಶನ್ ಮಾಡ್ತೀವಿ, ಯಾರು ಹೊಸಬ್ರು ಹೋದ್ರಲ್ಲ ಇಲ್ಲಿ, ಅವ್ರೇನು ಇದೇ ಏರಿಯಾದಲ್ಲಿ ವಾಸ ಮಾಡ್ತಿದಾರ, ಹೊಸದಾಗಿ ಬಂದಿದಾರ, ಹೊಸದಾಗಿ ಬಾಡಿಗೆ ಬಂದಿದ್ದಾರೆ ಅಂತ ನಾವೆಲ್ಲ ವಿಚಾರಿಸ್ತೀವಿ, ಕ್ಯೂರಿಯಾಸಿಟಿ. ಸೊ ಬರ್ತಾರೆ, ಹೌದು ಗೊತ್ತಿದ್ದವ್ರು ಹೇಳ್ತಾರೆ, ಹೌದು ಹೊಸದಾಗಿ ಏನೋ ಬಂದಿರಬೇಕು, ರೆಂಟಿ ಬಂದಿದ್ದಾರೆ ಏನೋ ಒಂದು ಹೇಳ್ತಾರೆ, ಕಾರಣ ಹೇಳ್ತಾರೆ. ಒಂದು 2-3 ಸಲ ನಾವು ಅವ್ರ ಫ್ಯಾಮಿಲಿ ಸಮೇತ ನೋಡ್ತೀವಿ ನಾವು ಏರಿಯಾದಲ್ಲಿ, ನಮಗೆ ಖಚಿತತೆ ಸಿಗುತ್ತೆ, ಹೌದು ಅವರು ಈ ಏರಿಯಾದಲ್ಲಿ ವಾಸ ಮಾಡ್ತಿದ್ದಾರೆ ಅಂತ. ಅದೇ ರೀತಿಯಾಗಿ ಯಾರೊಬ್ಬ ವ್ಯಕ್ತಿ ನಿಮ್ಮ ಮನೆ ಮುಂದೆ ಗಂಟೆ ನಿಂತ್ಕೊಂಡಿರ್ತಾರೆ, ಕೇವಲ ಒಂದು ಅಬ್ಸರ್ವೇಷನ್ ಅಷ್ಟೇ, ಇಟ್ಸ್ ಆಲ್ ಅಬೌಟ್ ದ ಅಬ್ಸರ್ವೇಷನ್ ಐಮ್ ಸೇಯಿಂಗ್. ಸೊ ನಿಂತ್ಕೊಂಡೇ ಇರ್ತಾನೆ, ಬಟ್ ನೀವು ಅದ್ರ ಬಗ್ಗೆ ಗಮನ ಹರಿಸ್ತೀರಾ, ಹೌದು ಏನೋ ಅನುಮಾನ ಬರ್ತದೆ ನಿಮಗೆ, ಬಟ್ ವಿ ಡೋಂಟ್ ಟ್ರೈ ಟು ಟೇಕ್ ಅ ರಿಸ್ಕ್. ನಮಗೆ ರಿಸ್ಕ್ ಬೇಡ, ಕಂಫರ್ಟ್ ಝೋನ್ ಅಷ್ಟೇ ನಮಗೆ ಬೇಕಾಗಿರೋದು. ಸೊ ನಾವು ಹೌದು ನಮಗೆ ಅನುಮಾನ ಬರ್ತದೆ ಈ ವ್ಯಕ್ತಿ ಬಗ್ಗೆ, ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ, ಒಂದು ವಾರದಿಂದ 3-4 ದಿವಸ ಇವ್ರು ಇಲ್ಲೇ ನಿಂತ್ಕೊಂಡಿದ್ದಾರಲ್ಲ, ಏನಿರ್ಬೋದು, ಯಾಕಿರ್ಬೋದು, ಯಾರು ಅವರು, ಒಂದು ಫೋನ್ ಮಾಡ್ಬೋದು ಪೊಲೀಸವ್ರಿಗೆ, ಸರ್ ಈ ಥರ ಹಿಂಗಿದೆ ಬಂದು ನೋಡಿ ಏನು ಅಂತ ವಿಚಾರಿಸಿ. ಆದರೆ ನಮ್ಮ ಐಡೆಂಟಿಟಿ ಬಿಟ್ಕೊಂಡು ಕೊಟ್ಬಿಡಿ, ಬಿಕಾಸ್ ವಿ ಡೋಂಟ್ ವಾಂಟ್ ಟು ಟೇಕ್ ದ ರಿಸ್ಕ್. ಓಕೆ, ಒಂದು ರಿಕ್ವೆಸ್ಟ್ ಅಂತ ನಾವು ಮಾಡ್ಬೋದು, ನಾವು ಮಾಡಲ್ಲ, ನಿಮಗೆ ರಿಸ್ಕೇ ಬೇಡ. ಆದ್ರೂ ನಿಮಗೆ ಆಪ್ಷನ್ ಇದೆ ಅಂತ ಹೇಳಿದಾಗ ನಾವು ಕಾಲ್ ಮಾಡ್ಬೋದು, ತಿಳಿಸ್ಬೋದು, ಬರ್ತಾರೆ, ವಿಚಾರಿಸ್ತಾರೆ. ಜೆನ್ಯೂನ್ ರೀಸನ್ ಇತ್ತು ಅಂದ್ರೆ ಅವ್ರು ಬಿಟ್ಟು ಹೋಗ್ತಾರೆ. ಇಲ್ಲ ಅಂತೇಳಿ ನಮ್ಮ ಅನುಮಾನ ನಿಜ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಫ್ ಸೇವ್ ಆಯ್ತಲ್ಲ ಅಲ್ಲಿ. ನಾವು ಯಾಕೆ ರಿಸ್ಕ್ ತಗೊಳ್ಳೋದಿಲ್ಲ? ಸಾರ್ವಜನಿಕರ ನಾವು ಯಾಕೆ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ? ನಾವು ಬರೀ ದೂಷಣ ಮಾಡೋದ್ರಲ್ಲೇ ರೆಡಿ ಇರ್ತೀವಿ ಅಷ್ಟೇ. ಏನು ಸಮಸ್ಯೆ ಆಗಿದ ತಕ್ಷಣ ಅಯ್ಯಯ್ಯೋ ಹಿಂಗಾಗೋಯ್ತು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಹೇಳೋಕೆ ನಮ್ಮ ಹತ್ರ ಕಾರಣಗಳು ಸಾಕಷ್ಟು ಇರ್ತವೆ. ಆದರೆ ಆಗೋದನ್ನು ತಡೆಯೋದಕ್ಕೆ ಮುಂದಾಗಿ ಅದನ್ನ ಯಾಕೆ ನೀವು ಇಲ್ಲ, ಪರಿಹಾರನೂ ಇಲ್ಲ. ನಾವೇ ಹೇಳ್ತಾ ಇದ್ದೀವಿ, ಒಂದ್ ಕಡೆ ನಿಮಗೆ ಅನುಮಾನ ಬಂತು ಅಂತ ಹೇಳಿದ್ರೆ ತಕ್ಷಣ ಯು ಟೇಕ್ ಅ ಸ್ಟ್ಯಾಂಡ್, ಯು ಟೇಕ್ ಅ ಕಾಲ್. ಸೊ ಕಾಲ್ ಮಾಡಿ, ಪೊಲೀಸರಿಗೆ ಕಾಲ್ ಮಾಡಿ, ಯಾರು ಬರಲ್ಲ ಅಂತಂತ ಹೇಳೋದಿಲ್ಲ. ಸೊ ಬರ್ತಾರೆ, ಅವ್ರಿಗೆ ಮಾಹಿತಿ ಸಿಕ್ಕರೆ ಅಲ್ವೇ, ಏನು ಒಂದು ಸಮಸ್ಯೆಗಿಂತ ಮುಂಚೆ ಅವ್ರಿಗೆ ಒಂದು ಮಾಹಿತಿ ಸಿಕ್ಕರೆ ಅವರು ಕೂಡ ಸ್ಪಾಟಿಗೆ ಬರ್ಬೋದು. ಅವ್ರು ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಸೆಕೆಂಡಿ. ಅವಾಗ ನಾವು ಹೇಳ್ಬೋದು, ಹೇಳೋದಕ್ಕೆ ನಮಗೊಂದು ಕಾರಣ ಇರುತ್ತೆ, ಇಲ್ಲ ನಾವು ಕಾಲ್ ಮಾಡಿದ್ವಿ ಆದರೆ ಅವ್ರು ಬರಲಿಲ್ಲ ಅಂತ ಅವಾಗ ನಾವು ಹೇಳ್ಬೋದು. ಬಟ್ ಅವರು ಕೂಡ ಜವಾಬ್ದಾರಿಯಿಂದ ಬಂದೇ ಬರ್ತಾರೆ.
ಅವ್ರು ನೀವು ಕಾಲ್ ಮಾಡಿದ್ರೆ ಅವ್ರಿಗೆ ಹೆಂಗೆ ಮಾಹಿತಿ ಸಿಗುತ್ತೆ? ಯಾಕಂದ್ರೆ ಎಲ್ಲ ಏರಿಯಾಕ್ಕೂ ಒಬ್ಬೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಂತೂ ಹಾಕಕ್ಕಾಗಲ್ಲ. ಅಥವಾ ಇನ್ನು ಮುಂದೆ ಅಂದ್ರೆ ಒಂದು ಮಾರ್ಷಲ್ಗಳನ್ನ ಹಾಕ್ಬೋದೇನೋ ಬಹುಶಃ. ಬೇರೆ ವ್ಯವಸ್ಥೆಗಳನ್ನ ಹೇಗೆ ಕಾಪಾಡ್ಕೊಳ್ಳೋದಕ್ಕೆ ಈಗ ಮಾರ್ಷಲ್ಗಳನ್ನ ಹಾಕ್ತಿದ್ರೆ, ಹಾಗೆ ಸುರಕ್ಷತೆಗೋಸ್ಕರ ಬೇಕಾದ್ರೆ ಮಾರ್ಷಲ್ಗಳನ್ನ ಹಾಕ್ಬೋದೇನೋ. ಸರ್ಕಾರದಿಂದ ಏನೇನೆಲ್ಲ ಕ್ರಮ ತಗೋಬೇಕು ತಗೊಳ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಕೂಡ ಏನೆಲ್ಲ ಮಾಡಬೇಕು ಮಾಡ್ತಾರೆ. ಆದರೆ ನಾನು ಪ್ರಶ್ನೆ ಮಾಡಿದೆ ಯಾವಾಗ ಕೂಡ, ಸಾರ್ವಜನಿಕರಾಗಿ ನಾವೇನು ಮಾಡ್ತಾ ಇದೀವಿ, ನಮ್ಮ ಜವಾಬ್ದಾರಿ ಎಲ್ಲಿ ಹೋಗಿದೆ? ನಿಮಗೆ ಒಬ್ಬ ವ್ಯಕ್ತಿ ಬಗ್ಗೆ ಅನುಮಾನ ಬಂತಂತ ಹೇಳಿದ್ರೆ ನೀವು ಯಾಕೆ ಅದನ್ನು ಪ್ರಶ್ನೆ ಮಾಡಕ್ಕೆ ಮುಂದೆ ಬರೋದಿಲ್ಲ? ಅಂದರೆ ನಿಮ್ಮ ಕುಟುಂಬಕ್ಕೆ ಅದು ಬರೋ ತನಕ ನಿಮ್ಗೆ ಅದು ಸಮಸ್ಯೆ ಅಲ್ಲ. ನಾನು ಎಷ್ಟೋ ಸಲ ನೋಡಿದ್ದೀನಿ, ಪಕ್ಕ ಸಾರ್ವಜನಿಕವಾಗಿ ಸಮಸ್ಯೆ ಆಗ್ತಾ ಇರುತ್ತೆ, ಆದರೆ ಪಕ್ಕದ ಅದು ಆಗ್ತಾ ಇರೋದು ಯಾರ ಮನೆ ಮುಂದೆ? ಪಕ್ಕದ ಮನೆ ಮುಂದೆ. ನಮಗೆ ಅದಕ್ಕೂ ಸಂಬಂಧ ಇಲ್ಲ. ಅಂದರೆ ನಿಮ್ಮ ಮನೆ ಮುಂದೆ ಬಂದು ಕಸ ಬಿಡೋ ತನಕ ಅದು ನಿಮಗೆ ಸಮಸ್ಯೆನೇ ಅಲ್ಲ. ಪಕ್ಕದ ಮನೆ ಮುಂದೆ ಕಸ ಬಿದ್ದಿದೆ, ನಮಗೇನಾಗಬೇಕು ಅಂತ ಧೋರಣೆ ಇಟ್ಕೊಂಡು ಬದುಕ್ತಾರಂತ ಜನರ ಮಧ್ಯೆ ನಾವಿದ್ದೀವಿ. ಹಾಗಿದ್ದಾಗ ಸಮಸ್ಯೆಗಳು ಬರ್ತಾನೆ ಇರ್ತವೆ, ಈ ರೀತಿ ಪ್ರಕರಣಗಳು ನಡೀತಾನೆ ಇರ್ತವೆ. ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಅನುಮಾನಾಸ್ಪದ ಕಾಣ್ತಾ ಇದ್ದಾನೆ, ಅವನಿಂದ ಏನೋ ಒಂದು ತೊಂದರೆ ಆಗುತ್ತೆ ಅನ್ನೋಂಗಿದ್ರೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ. ಯಾಕೆ ಬರೋದಿಲ್ಲ? ಬರ್ತಾರೆ, ವಿಚಾರಿಸ್ತಾರೆ, ಹೋಗ್ತಾರೆ. ಅಪರಿಚಿತ ವ್ಯಕ್ತಿ ಕಾಣ್ತೆ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಅದು, ನೀವು ಕಾಲ್ ಮಾಡೋಂಥದ್ದು. ಇದಕ್ಕೂ ಬಗೆಗಳಿಗಂತೂ ಖಂಡಿತ ಸಂಬಂಧ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.